ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್ ಏನ್ ಸಮಾಚಾರ ವಿತ್ ನವ್ಯ. ನಾವಿವತ್ತು ನಮ್ಮ ತೋಟಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ನೋ ಕಮೆಂಟ್ಸ್. ನಿಮ್ಮ ಯಜಮಾನ್ರು ಏನಾದರೂ IT ವರ್ಕ್ ಮಾಡ್ತಿದ್ರೆ ಇಂಥ ಸೀನ್ಸ್ ಎಲ್ಲ ತುಂಬಾ ಕಾಮನ್. ಇನ್ನು ನಮ್ಮ ಮಕ್ಕಳು ಪಾಪ ಮೊಬೈಲ್ ನೋಡ್ತಾ ಇಲ್ಲ, ತೋಟದಲ್ಲಿ ಹಾಡು ಹಾಕೋಕ್ಕೆ ಅಂತ ಎಲ್ಲರೂ ಸೇರಿಕೊಂಡು ಹಾಡುಗಳು ಹುಡುಕ್ತಾ ಇದ್ದಾರೆ. ಸೊ ಒಂದು ಮೈಕು, ಕ್ಯಾರಿಯೋಕೆ ಮಿಷಿನ್ನು, ಸ್ಪೀಕರು ಎಲ್ಲ ಇದ್ಮೇಲೆ ಹಾಡು ಹೇಳ್ದೆ ಹಂಗೆ ಕೂತ್ಕೊಳ್ಳೋಕ್ಕಾಗುತ್ತಾ? ನೋಡಿ ನನ್ನ ತಮ್ಮಂದರು ನೀರು ತಗೊಬಂದು ಕೊಡ್ತಾ ಇದ್ದಾರೆ ಅಡುಗೆಗೋಸ್ಕರ ಅಂತ. ಸೊ ಇಷ್ಟೊಂದೆಲ್ಲ ಪ್ರಿಪ್ರೇಷನ್ಸ್ ಯಾಕೆ ಮಾಡ್ತಾ ಇದ್ದೀವಿ, ಅದು ತೋಟದಲ್ಲಿ ಬಂದು ಅಂತಂದರೆ ಇನ್ಯಾಕೂ ಇಲ್ಲ, ಮೇನ್ ಮ್ಯಾಟರಿಗೆ ಬರ್ತೀನಿ. ತದಾ, ತೋಟಕ್ಕೆ ಬಂದಮೇಲೆ ಒಂದೊಳ್ಳೆ ಬಾಡೂಟ ಮಾಡಿಲ್ಲ ಅಂದರೆ ಹೇಗೆ ನೋಡಿ. ಅದಕ್ಕೆ ವೆಜ್ ಅವ್ರಿಗೆ ಅಂತ ಪನ್ನೀರು, ಮಶ್ರೂಮು, ಇನ್ನು ನಾನ್ ವೆಜ್ ಪ್ರಿಯರಿಗೋಸ್ಕರ ಚಿಕನ್ನು, ಮಟನು ಎಲ್ಲ. ನಮ್ಮದೊಂದು ಪುಟ್ಟ ಕೂಡು ಕುಟುಂಬ. ನಾವು ನಮ್ಮನೇಲಿ ಹತ್ತತ್ರ 35 ಜನವರೆಗೂ ಇದ್ದೀವಿ. ಒಂದಷ್ಟು ಮಕ್ಕಳುಗಳು ತುಂಬ್ಕೊಂಡಿದ್ದಾರೆ. ಮಕ್ಕಳಿದ್ದಷ್ಟು ಮನೇಲಿ ಖುಷಿ ಜಾಸ್ತಿ ಅಲ್ವಾ? ಸೊ ಇನ್ನು ನಾವು ಈ ಥರ ಫಂಕ್ಷನ್ಗೆಲ್ಲ ಏನು ಹೊರಗಿನವ್ರನ್ನೆಲ್ಲ ಕರೆಸಿ ಅಡುಗೆ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ. ನಿಮ್ಮ ಮನೇಲೂ ಅಷ್ಟೇ, ಒಟ್ಟು ಕುಟುಂಬ ಇದ್ದರೆ ಎಲ್ಲ ಚೆನ್ನಾಗೇ ಗೊತ್ತಿರುತ್ತೆ. ನಮ್ಮ ಮನೇಲೇ ಮಾಸ್ಟರ್ ಶೆಫ್ಗಳು ತುಂಬ ಜನ ಇದ್ದಾರೆ. ಅವ್ರ ಕೈ ರುಚಿ ಅಂತೂ ಕೇಳೋದೇ ಬೇಡ. ಸೂಪರ್ ಫ್ಯಾಂಟಾಸ್ಟಿಕ್ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ತೋಟ ಅಂದರೆ ಏನೋ ಒಂಥರ ಖುಷಿ ನಮಗೆಲ್ಲ. ಯಾಕೆ ಅಂತಂದರೆ ಒಂಥರ ಈ ಬ್ಯಾಂಗ್ಳೂರ್ ನಾಯ್ಸ್ನೆಲ್ಲ ಮ್ಯೂಟ್ ಮಾಡೋ ಥರ ಇರುತ್ತೆ. ಅದು ಜೊತೆಗೆ ಫ್ಯಾಮಿಲಿ ಇದ್ದರೆ ಅದ್ರ ಮಜಾನೇ ಬೇರೆ. ಇನ್ನು ಗೌಡ್ರ ಮನೆ ಬಾಡೂಟ ಅಂದಮೇಲೆ ಮುದ್ದೆ ಇಲ್ಲ ಅಂದರೆ ಹೆಂಗೆ ಹೇಳಿ? ಅದು ವೆಜ್ಜಾ ನಾನ್ ವೆಜ್ಜೋ, ಮುದ್ದೆ ಇಲ್ಲ ಅಂದರೆ ನಮ್ಗೆ ಊಟನೇ ಕಂಪ್ಲೀಟ್ ಆಗೋಲ್ಲ. ಇನ್ನು ನಮ್ಮ ಮನೇಲಿರೋ ಅಷ್ಟೂ ಜನಕ್ಕೆ ಒಬ್ಬರೇ ಎಲ್ಲ ಮುದ್ದೆ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಚಿಕ್ಕಮ್ಮಂದರು ಮುದ್ದೆ ಮಾಡ್ತಿದ್ದಾರೆ. ನೋಡಿ ಬಿಸಿ ಬಿಸಿ ಮುದ್ದೆ, ಆ ನಾಟಿ ಕೋಳಿ ಸಾರು ರೆಡಿ ಆಗ್ತಾ ಇದೆ. ಬಂತು ಮಕ್ಳ ಫೇವ್ರೆಟ್ಟು ಕಬಾಬು. ಈ ಕಬಾಬ್ ಅಂತೂ ನೀವು ಎಷ್ಟಾದರೂ ಹಾಕಿ ಕೊಡ್ತಾ ಇದ್ರೆ ಹಾಗೆ ಖಾಲಿ ಆಗ್ತಾನೇ ಇರುತ್ತೆ. ಸೈಡ್ಗೊಂಚೂರು ನಿಂಬೆಹಣ್ಣು ಹಾಗೆ ಸ್ವಲ್ಪ ಈರುಳ್ಳಿ ಇದ್ಬಿಟ್ರಂತೂ ಆಹಾ ಸಖತ್ತಾಗಿರುತ್ತೆ. ಹೊರಗಡೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ತಿಂದ್ರೂ ನಮ್ಮ ಮನೇಲಿ ನಮ್ಮಮ್ಮಂದ್ರು ಮಾಡೋ ಕೈ ರುಚಿ ಇದೆಯಲ್ಲ, ಅದು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಆ ಟೇಸ್ಟಲ್ಲಿ ಒಂಥರ ತೃಪ್ತಿ ಇರುತ್ತೆ. ಏನಂತೀರ? ಇನ್ನು ಅಡುಗೆ ಎಲ್ಲ ರೆಡಿ ಆಯಿತು. ಸೊ ಈಗ ಎಲ್ಲ ಬಡಿಸ್ಬೇಕು. ನೋಡಿ ಎಲ್ಲ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಹಾಗೆ ನಮ್ಮ ಮನೇಲಿ ಪೋರ್ಕ್ ಕೂಡ ಮಾಡ್ತಾರೆ. ಬಟ್ ನಾನು ತಿನ್ನಲ್ಲ. ನಾನು, ನಮ್ಮ ಯಜಮಾನ್ರು, ನಮ್ಮ ಅತ್ತೆ ಅವ್ರು ಯಾರು ಪೋರ್ಕ್ ತಿನ್ನಲ್ಲ. ಬಟ್ ನಮ್ಮ ಆಂಟಿ ಅವರೆಲ್ಲರೂ ತಿಂತಾರೆ. ಸೊ ಪೋರ್ಕ್ ತಿನ್ನೋರಿಗೆ ಪೋರ್ಕು, ಚಿಕನ್ನು, ಮಟನ್ನು, ದೊಡ್ಡ ಕೋಳಿ ಸಾರು ಎಲ್ಲ ರೆಡಿ. ಸೊ ಇನ್ನೇನು ಬ್ಯಾಟಿಂಗ್ ಶುರು ಮಾಡೋಣ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತೋಟದಲ್ಲಿ ಆ ತಂಪಾಗಿರೋ ಗಾಳೀಲಿ ಊಟ ಕೂಡ ಮುಗಿಸಿದ್ವಿ. ಊಟ ಎಲ್ಲ ಆದಮೇಲೆ ನಾವು ಡೆಕೋರೇಷನ್ ಶುರು ಮಾಡ್ಕೊಂಡ್ವಿ. ಸೊ ಬೇಸಿಕಲಿ ನಾವು ಬಂದಿದ್ದು ನಮ್ಮ ಕಸಿನ್ನ 10ನೇ ವರ್ಷದ ಮದುವೆ ವಾರ್ಷಿಕೋತ್ಸವನ ಸೆಲೆಬ್ರೇಟ್ ಮಾಡೋದಕ್ಕೆ, 10th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ತೋಟದಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರು. ಸೊ ಅಲ್ಲಿಗೆ ಬಂದ್ವಿ. ಒಂದೊಳ್ಳೆ ಫ್ಯಾಮಿಲಿ ಡೇ ಔಟ್ ಕೂಡ ಆಯಿತು. ನೋಡಿ ನಮ್ಮ ಮಕ್ಕಳು ಮರದ ಮೇಲೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ, ರೀಲ್ಸ್ ಮಾಡ್ತಿದ್ದಾರೆ. ಸೊ ಸಂಜೆ ಒಂದು ರೌಂಡ್ ಟೀ ಕುಡಿದು ಸ್ನ್ಯಾಕ್ಸ್ ಸ್ವಲ್ಪ ಹಾಗೆ ತಿಂದ್ಕೊಂಡು ಆಮೇಲೆ ನೈಟು ಈ ಬ್ಯೂಟಿಫುಲ್ ಸೆಟಪ್ಪಲ್ಲಿ ನಾವು ಅವರ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ವಿ. ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಎಲ್ರಿಗೂ ಫುಲ್ ಖುಷಿಯಾಗಿತ್ತು. ಎಲ್ಲ ಮುಗಿಸ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ಮತ್ತೆ ಮನೆಗೆ ವಾಪಸ್.
ಸೊ ಇದು ಒಂದು ಸೂಪರ್ ಫನ್ ಹಾಗೆ ತುಂಬ ಖುಷಿಯಾಗಿರೋ ದಿನ ಆಗಿತ್ತು ನಮ್ಮ ಕುಟುಂಬದ ಜೊತೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರ್ತ್ಕೋಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.